ನಮಸ್ಕಾರ ನನ್ನೆಲ್ಲ ಧ್ಯಾನ ಬಂಧುಗಳಿಗೆ ಆತ್ಮ ಬಂಧುಗಳಿಗೆ ಅಂತ ತಿಳಿಸುತ್ತಾ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಕೂಡ ನನ್ನ ಧ್ಯಾನ ಬಂಧುಗಳಿಗೆ ಅಂತ ತಿಳಿಸುತ್ತಾ ಯುಗಾದಿ ಹಬ್ಬ ಹೇಗೆ ಮಾಡಬೇಕು, ಯಾಕೆ ಮಾಡಬೇಕು, ಯಾವತ್ತು ಮಾಡಬೇಕು, ಯಾಕಾಯಿತು ಯುಗಾದಿ ಹಬ್ಬ, ಯಾಕೆ ಸ್ಟಾರ್ಟ್ ಆಯಿತು, ಯಾವಾಗ ಸ್ಟಾರ್ಟ್ ಆಯಿತು ಅಂತ ಸ್ವಲ್ಪ ನಮ್ಮ ತಿಳಿ ಮಟ್ಟಿಗೆ ಸ್ವಲ್ಪ ನೋಡೋಣಲ್ಲ. ಇವಾಗ ನಾಳೆಗೆ ಅಮಾವಾಸ್ಯೆ ಐತಿ. 18ನೇ ತಾರೀಕು ಇಲ್ಲಿ ನಮ್ಮಲ್ಲಿ 18ನೇ ತಾರೀಕಿಗೆ ಅಮಾವಾಸ್ಯೆ, 19ನೇ ತಾರೀಕಿಗೆ ಯುಗಾದಿ ಹಬ್ಬ ಆಚರಿಸ್ತಾರೆ. ಅದಕ್ಕಾಗಿ ಏನು ಹೇಗಾಯ್ತು ಇದು ಯುಗಾದಿ ಹಬ್ಬ ಆಚರಣೆ ಹೇಗೆ ಮಾಡ್ತಾರೆ, ಹೇಗೆ ಮಾಡಬೇಕು ಮತ್ತು ಯಾಕೆ ಮಾಡಿದ್ರು, ಯಾವಾಗ ಸ್ಟಾರ್ಟ್ ಆಯಿತು ಅಂತ ಸ್ವಲ್ಪ ನಮಗೆ ತಿಳಿದಂಗೆ ಅಷ್ಟೇ. ತುಂಬ ತಿಳ್ಕೊಳಕ್ಕಿದ್ರು ತುಂಬ ಜನರು ತುಂಬ ಚೆನ್ನಾಗಿ ವಿಡಿಯೋ ಮಾಡ್ತಾರೆ. ನಮಗೆ ಗೊತ್ತಿದ್ದದಷ್ಟು ನಾವು ಹೇಗೆ ಆಚರಣೆ ಮಾಡ್ತೀವಿ ಅಂತ ಅನ್ನೋದಷ್ಟು ನೋಡೋಣಲ್ಲ. ಎಸ್, ಅದೇ ಈ ಅಮಾವಾಸ್ಯೆ, ನಾಳೆಗೆ ಅಮಾವಾಸ್ಯೆ ಐತಿ, ನಾಡಿದ್ದು ಯುಗಾದಿ ಹಬ್ಬ ಐತಿ. ಈ ಹಬ್ಬ ನೋಡ್ರಿ ಹೆಂಗಂದ್ರೆ ಹೇಗೆ ಆಚರಿಸ್ತೀವಿ ನಾವು ಭಾರತೀಯರಂದ್ರೆ, ಭಾರತೀಯರು ಪ್ರಕೃತಿಯನ್ನು ಪ್ರೀತಿಸ್ತಾರಲ್ಲ, ನಾವು ಭಾಳ ಪ್ರೀತಿಸ್ತೀವಿ. ನಾವು ಪ್ರಕೃತಿ ಅಂದ್ರೆ ಭಾಳ ಇಷ್ಟ ನಮಗೆ. ಸಹಬಾಳ್ವೆಯಿಂದ ಇರ್ತೀವಿ ಮತ್ತು ಪ್ರತಿ ಕ್ಷಣ ಕೂಡ ಹೊಸದನ್ನು ರೂಢಿಸ್ಕೊಳ್ಳುವ ಅಭ್ಯಾಸ ನಮಗೆ ಅಲ್ಲ. ಹೊಸದಾಗಿ ಏನಾರು ಕಂಡುಕೊಳ್ಬೇಕನ್ನೋದು ಹೊಸ ವಿಜ್ಞಾನಿಗಳು ತುಂಬ ಅದಾರ ನಮ್ಮ ಇದರಲ್ಲಿ. ನಮ್ಮ ಕರ್ನಾಟಕದಲ್ಲಂತೂ ಋಷಿ ಮುನಿಗಳು, ನಮ್ಮ ದೇಶದಲ್ಲಿ ವಿಜ್ಞಾನಿಗಳು ತುಂಬ ಅದಾರ. ಏನಾದ್ರು ಹೊಸದು ಬೇಕೇ ನಮಗೆ, ಏನಾರು ಒಂದು ಹೊಸದನ್ನು ರೂಢಿಸ್ಕೊಳ್ತಾ ಇರ್ತೇವೆ. ಇದು ಭಾರತ ದೇಶದ ಒಂದು ಮಹತ್ವ ಅಂತಲೇ ಹೇಳಬೇಕು. ಬದಲಾವಣೆ ಜಗದ ನಿಯಮ, ಬದಲಾವಣೆ ಅಂತೂ ಆಗ್ತಾನೆ ಇರ್ತದೆ, ಪ್ರತಿ ಕ್ಷಣ ಬದಲಾವಣೆ ಆಗ್ತಾ ಇರ್ತದೆ ಎಂದು ಒಳಿತನ್ನು ಬಿಡದೆ ಕೆಟ್ಟದನ್ನು ಮಾಡದೆ ಸರ್ವೇ ಜನ ಸುಖಿನೋ ಭವಂತು ಅಂತ ಎಂಥ ವಿಜ್ಞಾನ ಕೂಡ ಜೊತೆಯಾಗಿ ನಡೆದು, ವಿಜ್ಞಾನದ ಜೊತೆ ನಡೆದು ನಾವು ನೋಡಿರಿ ಪ್ರಕೃತಿಯಲ್ಲಿ ಎಷ್ಟು ಬದಲಾವಣೆ ಆಗ್ತದೆ, ಚೇಂಜ್ ಆಗ್ತದೆ, ಅದು ವಿಜ್ಞಾನಕ್ಕೆ ಸಂಬಂಧಪಟ್ಟೈತೆ. ಹಾಗಾಗಿ ಅದಕ್ಕೆ ಎಲ್ಲನೂ ಒಪ್ಕೊಂಡು ನಾವು ಈ ಧರ್ಮ ಪಾಲನೆಯಿಂದ ಹಿಡಿದು ಹಿಂದೂ ಧರ್ಮ, ನಮ್ಮದು ಹಿಂದೂ ಧರ್ಮದ ಆಚರಣೆ ಅಂತ ಯುಗಾದಿನ ಸ್ಟಾರ್ಟ್ ಮಾಡ್ತೇವೆ ಅಲ್ಲ. ಅದೇ ಭಾರತೀಯ ಧರ್ಮ, ನಮ್ಮದು ಅದೇ ಭಾರತೀಯ ಧರ್ಮ. ಯುಗಾದಿ ಪೌರಾಣಿಕ ಹಿನ್ನೆಲೆ ಇದೆ. ಯುಗಾದಿ ಹಬ್ಬಕ್ಕೊಂದು ಪೌರಾಣಿಕ ಹಿನ್ನೆಲೆನೇ ಐತಿ. ಏನದು ಅಂದ್ರೆ ಒಬ್ಬ ರಾಕ್ಷಸ ಸೋಮಕಾಸುರ ಅಂತ, ಸೋಮಕಾಸುರ ಎಂಬ ರಾಕ್ಷಸ ವೇದಗಳನ್ನೆಲ್ಲ ಕಡು ಮಾಡ್ಕೊಂಡು ಒಯ್ದು ಸಮುದ್ರದಾಗ ಸಮುದ್ರದ ಆಳದಲ್ಲಿ ಇಟ್ಟಿದ್ದಂತ ಆ ರಾಕ್ಷಸ ವೇದಗಳನ್ನು. ಆವಾಗ ಏನಾಯಿತು, ಆ ವೇದಗಳನ್ನೆಲ್ಲ ಯಾರು ತರಬೇಕು, ಯಾರು ತಂದ್ರಂದ್ರೆ ಕೃಷ್ಣ ಪರಮಾತ್ಮ. ಮಹಾವಿಷ್ಣು ಸೋಮಕಾಸುರನ ಕೊಂದು ಆ ವೇದಗಳನ್ನು ತಂದು ಯಾರ ಕೈ ಕೊಟ್ಟಿರ್ತ, ಬ್ರಹ್ಮದೇವನ ಕೈಗೆ ಕೊಟ್ಟರು. ಆಗ ಅವತ್ತೇನಾಗಿತ್ತು, ಚೈತ್ರ ಶುದ್ಧ ಪಾಡ್ಯಮಿ ಆಗಿತ್ತು. ಈಗ ನಾಳೆ ನಾವು ಮಾಡ್ತೇವಲ್ಲ ಪಾಡ್ಯಮಿ, ಶುಕ್ರವಾರ, ಅವತ್ತು ಪಾಡ್ಯಮಿ ಆಗಿತ್ತಂತ. ಚೈತ್ರ ಶುದ್ಧ ಪಾಡ್ಯಮಿ ದಿನ ಅವೇನು ವೇದಗಳನ್ನೆಲ್ಲ ಕೃಷ್ಣ ಪರಮಾತ್ಮ ಬ್ರಹ್ಮದೇವನ ಕೈಗೆ ತಂದು ಕೊಡ್ತಾರಂತ. ಆಗ ಬ್ರಹ್ಮದೇವ ಅವತ್ತೇ ತಂದು ಕೊಟ್ಟ ಅವತ್ತೇನೆ ಸೃಷ್ಟಿ ಮಾಡಿದ ಅಂತ. ಅದಕ್ಕಾಗಿ ಯುಗಾದಿ ಆರಂಭ ಆಯಿತು ಅಂದ್ರೆ ಹೊಸ ಯುಗ ಆರಂಭ ಆಯಿತು ಅಂತ ಹೇಳ್ತಾರೆ. ಅದೇ ದಿನ ಎಂದು ಪೌರಾಣಿಕ ನಂಬಿಕೆಗಳು ಅದಾವಂತ. ಯುಗಾದಿ ಎಂದು ಸೂರ್ಯನ ಮೊದಲ ಕಿರಣ ನೋಡ್ರಿ, ಯುಗಾದಿ ದಿನ ಪಾಡ್ಯ ದಿವಸನೇ ಯುಗಾದಿ ಎಂದು ಹೊಸ ಸೂರ್ಯನ ಕಿರಣ ನಮ್ಮ ಭೂಮಿಗೆ ಸ್ಪರ್ಶವಾದ ದಿನ ಕೂಡ ಅಂತ. ಏನು ವೈಜ್ಞಾನಿಕ ಎಷ್ಟು ಸತ್ಯ ಐತಪ್ಪ ಅದು. ನೋಡಕ್ಕೆ ಹೋದ್ರೆ ವೈಜ್ಞಾನಿಕವಾಗಿ ಭಾಳ ಅದು ನಮ್ಮ ದಿನಚರಿಗೆ ಭಾಳ ಅವಶ್ಯ ಆಗೈತೆ, ದಿನಚರಿಗೆ ಭಾಳ ಇದು ಅದ. ಹಾಗಾಗಿ ಮತ್ತು ಇನ್ನೊಂದು ಏನಂದ್ರೆ ಕಿರಣ ಭೂಮಿಗೆ ಬಂದಿದ್ದು ಅವತ್ತೇ ಅಂತ ಹೇಳ್ತಾರೆ. ಮತ್ತು ಇನ್ನೊಂದು ಶ್ರೀರಾಮಚಂದ್ರ ರಾವಣನ ಕೊಂದ ದಿನ ಕೂಡ ಅದೇ ಆಗಿದೆ. ಕೊಂದು ಅಯೋಧ್ಯೆಗೆ ಬಂದು ರಾವಣನ ಸಂಹಾರ ಮಾಡಿ ಅಯೋಧ್ಯೆಗೆ ಬಂದು ಆ ಸುದಿನ ಆಗಿತ್ತು ಅವತ್ತು. ಮತ್ತು ಪಟ್ಟಾಭಿಷೇಕ ಮಾಡಿಕೊಂಡ ದಿನವಾಗಿತ್ತು ಅವತ್ತು ಪಾಡ್ಯಮಿ ದಿವಸ, ಚೈತ್ರ ಶುದ್ಧ ಪಾಡ್ಯಮಿ ದಿವಸ ರಾವಣನ ಕೊಂದು ಪಟ್ಟಾಭಿಷೇಕ ಆದ ದಿನ ಅಂತ ರಾಮನದು ಅಲ್ಲ. ಎಷ್ಟು ಒಳ್ಳೆಯದು ನೋಡ್ರಿ. ಕೆಟ್ಟ ದಿನಗಳು ಕಳೆದು ಪ್ರಕೃತಿ ನೋಡ್ರಿ, ಕೆಟ್ಟ ದಿನಗಳನ್ನು ಕಳೆದು ಒಳ್ಳೆಯ ದಿನ ಸ್ಟಾರ್ಟ್ ಮಾಡಿದ್ರಲ್ಲ. 14 ವರ್ಷ ವನವಾಸಕ್ಕೆ ಹೋಗಿದ್ರಲ್ಲ, ಆ ವನವಾಸ ಮುಕ್ತಾಯ ಮಾಡ್ಕೊಂಡು ಬಂದು ಪಟ್ಟಾಭಿಷೇಕ ಮಾಡ್ಕೊಂಡು ಒಳ್ಳೆಯ ದಿನಕ್ಕೆ ಆಚರಣೆ ಯುಗನ ಆರಂಭ, ಒಳ್ಳೆಯದಕ್ಕೆ ಆರಂಭ ಮಾಡಿದ್ರಲ್ಲ.
ಅದಕ್ಕೆ ಅವತ್ತೇ ಅದು ಆರಂಭ ಆದ ದಿನನೂ ಕೂಡ ಅಂತ ತಿಳಿಸ್ತಾರೆ ಅಲ್ಲ. ಮತ್ತು ವೈಜ್ಞಾನಿಕವಾಗಿ ನೋಡಿದಾಗ ವಸಂತ ಋತುವಿನ ಆರಂಭ ಕಾಲ ಆಗೈತಿ. ವಸಂತ ಋತುವಿನ ಆರಂಭ ಕಾಲ ನೋಡಿರಿ, ಮಳೆಗಾಲ ಮುಗೀತು, ಚಳಿಗಾಲ ಮುಗೀತು, ಬೇಸಿಗೆ ಸ್ಟಾರ್ಟ್ ಆಯಿತು, ಬೇಸಿಗೆ ಕೂಡ ಅರ್ಧ ಆಯಿತು, ಇನ್ನು ವಸಂತ ಕಾಲ ಸ್ಟಾರ್ಟ್ ಆಗ್ತದೆ. ವಸಂತ ಕಾಲ ಸ್ಟಾರ್ಟ್ ಆದಾಗ ಏನಾಗ್ತದೆ, ಎಲ್ಲೆಲ್ಲೂ ಹಸಿರಾಗಿ ತಾನೇ ಚಿಗುರ್ತಾ ಇರ್ತೈತೆ, ಅದು ಹಸಿರು ಕಾಣಿಸ್ತದೆ. ವೈಜ್ಞಾನಿಕವಾಗಿ ನೋಡಿದಾಗ ಋತು ಆರಂಭವಾಗ್ತದೆ. ಆದ ಕಾರಣ ಎಲ್ಲ ಜೀವರಾಶಿಗಳಿಗೆ ಹೊಸ ಚೈತನ್ಯ ಬರ್ತದೆ. ಹೊಸ ಜೀವರಾಶಿಗಳಿಗೆಲ್ಲ ಕೂಡ ಚೈತನ್ಯ ಕೊಡುವ ಕಾಲ ಅದು. ಹೊಸ ವರ್ಷ, ಹೊಸ ಚಿಗುರು, ಉಲ್ಲಾಸ ಎಲ್ಲೆಲ್ಲೂ ಅರಳುವ ಕಾಲ ಅದು. ಯಾವುದು? ವಸಂತ ಕಾಲ. ಅದಕ್ಕೆ ಹೊಸ ವರ್ಷದ ಯುಗಾದಿ ಎಂದು ಅದಕ್ಕಂತಲೇ ಹೊಸ ವರ್ಷದ ಯುಗಾದಿ. ಹೊಸ ಎಲ್ಲ ಕೂಡ ಚಿಗುರ್ತಾವೆ. ಮಾವು ಬೇವು ಚಿಗುರು ನೋಡ್ರಿ ಎಷ್ಟು ಚಂದ ಘಮ ಅಂತ ವಾಸನೆ ಬರ್ತಾವೆ. ಆ ಬೇವಿನ ಹೂಗಳಾಗ್ತಾವೆ ಇವಾಗ. ಮತ್ತು ಮಾವಿನಕಾಯಿ ವಾಸನೆ ಗಮ್ ಅಂತ ವಾಸನೆ ಎಷ್ಟು ಚಂದ ಇರ್ತದೆ ಅಂದ್ರೆ ಅಷ್ಟು ಚಂದ ವಾಸನೆ ಬರ್ತಾವೆ. ಆ ಥರ ಅರಳುವ ಕಾಲ, ಹೂಗಳು ಅರಳುವ ಕಾಲ ಆಗಿರ್ತದೆ. ಅದಕ್ಕೇ ಯುಗಾದಿ ಅಂತ ತಿಳಿಸ್ತಾರೆ. ಯುಗದ ಆದಿಯೇ ಯುಗಾದಿ. ಯುಗ ಅಂದ್ರೆ ಇದು ನಿಂತ್ಕೊಳ್ಳೋದು ಹೊಸದನ್ನು, ಆದಿ ಅಂದ್ರೆ ಪ್ರಾರಂಭ ಮಾಡೋದು ಯುಗಾದಿ. ಹೊಸದನ್ನ ಪ್ರಾರಂಭ ಮಾಡೋದು. ಬಾಳಲ್ಲಂತೂ ಕಹಿ ಸಿಹಿ ಅಂತ ಇದೇ ಇರ್ತದಲ್ಲ. ಕಷ್ಟ ಸುಖ ದುಃಖ ದುಮ್ಮಾನಗಳು ಇದೇ ಇರ್ತಲ್ಲ, ಕತ್ತಲು ಬೆಳಕಿದ್ದಂಗೆ. ಅದಕ್ಕಾಗಿ ಏನು ಮಾಡಬೇಕು, ಈ ಸಮನಾಗಿ ತೆಗೆದುಕೊಂಡು ಜೀವಿಸುವ ಕಲೆಯನ್ನು ಕಲಿಬೇಕು. ಯುಗಾದಿ ಆಗೈತಿ, ಕಷ್ಟನೂ ಬೇಕು, ಸಿಹಿನೂ ಬೇಕು, ಬೇವೂ ಬೇಕು. ಅಯ್ಯೋ ನನಗೆ ಬೇವು ಬೇಡ ರೀ ಅಂದ್ರೆ ಆಗಲ್ಲಪ್ಪ. ಅದು ಪ್ರಕೃತಿಯ ನಿಯಮ ಆಗೈತಿ. ಅದು ಒಂದೇ ಮುಖದ ಎರಡು ಒಂದೇ ಮುಖದ ನಾಣ್ಯ ಇದ್ದಂಗೆ. ಈ ಕಡೆ ಕಷ್ಟ ಇದ್ರೆ ಈ ಕಡೆ ಸುಖ ಇರ್ತೈತಿ, ಈ ಕಡೆ ಕತ್ತಲಿದ್ರೆ ಈ ಕಡೆ ಬೆಳಕಿರ್ತೈತಿ. ಹಂಗೆ ಒಂದು ನಾಣ್ಯ ಬೇಕು ಅಂದ್ರೆ, ಜೀವಿಸಬೇಕು ಅಂದ್ರೆ ಎರಡೂ ಅನುಭವಿಸಲೇಬೇಕು. ಕಷ್ಟನೂ ಇರಲಿ ಸುಖನೂ ಇರಲತ್ತ ಸಮಪಾಲವಾಗಿ ತಗೋಬೇಕು. ಸಮಪಾಲಾಗಿ ತಗೊಳ್ಳುವ ಜಾಣ್ಮೆ ನಮ್ಮಲ್ಲಿ ಇರಬೇಕು. ಅಯ್ಯೋ ಒಂದು ಕಷ್ಟನೇ ನನಗೆ ಕಷ್ಟನೇ ಬಂತು ಅದಕ್ಕೂ ಕೊಡೋಕ್ಕಾಗಲ್ಲ. ಸಂತೋಷನೇ ಬಂತು ಅಂದ್ರೆ ಸಂತೋಷನೂ ಶಾಶ್ವತವಲ್ಲ, ಕಷ್ಟನೂ ಶಾಶ್ವತ ಅಲ್ಲ. ಇವಾಗ ಅಳ್ತೀವಿ, ಇವಾಗ ನಗ್ತೀವಿ, ಎಲ್ಲ ಕೂಡ ಈಗ ಶಾಶ್ವತವಲ್ಲ. ಕ್ಷಣಕ್ಕೂ ಬದಲಾಗುವ ಪ್ರಕೃತಿಯ ನಿಯಮವಾಗೈತೆ ಅದು. ಅದಕ್ಕಾಗಿ ಏನು ಮಾಡಬೇಕು, ಸಮಪಾಲಾಗಿ ತಗೊಂಡು ಜೀವಿಸುವ ಕಲೆಯನ್ನು ಕಲಿಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬೆಳಿಗ್ಗೆ ಬೇಗ ಹೇಳ್ಬೇಕು. ಅವತ್ತು ನಾವು ಅಮಾವಾಸ್ಯೆ ದಿನ ಹಬ್ಬದ ದಿವಸ ಬೆಳಗ್ಗೆ ಬೇಗ ಎದ್ದು ಏನು ಮಾಡಬೇಕು, ರೀ, ಧ್ಯಾನ ಮಾಡ್ಬೇಕು ರೀ. ದೇವರ ಧ್ಯಾನ ಮಾಡಬೇಕು. ಯಾಕಂದ್ರೆ ಒಳ್ಳೆ ಪ್ರಾರಂಭ ಮಾಡ್ಬೇಕಲ್ಲ, ನಾವು ಒಳ್ಳೆ ರೀತಿಯಿಂದ ಪ್ರಾರಂಭ ಆಗಬೇಕು. ಹೊಸ ವರ್ಷ ಒಳ್ಳೇದಾಗಬೇಕಲ್ಲ ನಮಗೆಲ್ಲ. ಅದಕ್ಕಾಗಿ ಧ್ಯಾನ ಮಾಡೋತ್ತಲ್ಲೇ ಹಾಸಿಗೆಲ್ಲ ಅಯ್ಯೋ ಅದಕ್ಕೆ ಸ್ನಾನ ಮಾಡ್ಬೇಕಂದ್ರೆ ಕೂತ್ಕೋಬೇಕು. ಹಬ್ಬ ಐತೆಲ್ಲ ಸ್ನಾನ ಮಾಡಿ ಎದ್ದು ಧ್ಯಾನ ಮಾಡ್ಬೇಕು. ಮೊದಲು ಧ್ಯಾನ ಮಾಡೋಣ, ಆಮೇಲೆ ಸ್ನಾನ ಶುಚಿ ಆಮೇಲೆ ಮಾಡೋಣ. ಧ್ಯಾನ ಮಾಡೋಣ, ಹಾಸಿಗೆಲ್ಲೇ ಇರ್ತೀವಲ್ಲ ಧ್ಯಾನ ಮಾಡೋಣ. ಮನಸ್ಸಲ್ಲೇ ಶುಚಿಯಾಗಿರಬೇಕು. ದೇಹ ಶುಚಿಗಿಂತಲೂ ಮನಸ್ಸು ಶುದ್ಧ ಭಾಳ ಬೇಕಾಗುತ್ತೆ. ಮನಸ್ಸು ಶುದ್ಧವಾಗಿರಬೇಕು. ಇನ್ನೊಬ್ರಿಗೆ ಬೈಕೋತ ಅನ್ಕೋತ ಸ್ನಾನ ಮಾಡಿ, ಇನ್ನೊಬ್ರಿಗೆ ದೇವ್ರ ಪೂಜೆ ಮಾಡ್ಕೋತ, ಅವ್ರಿಗೊಂದು ಅಸೂಯೆ ದ್ವೇಷ ಹಿಂಸೆ ಮಾಡ್ಕೋತ ಪೂಜೆ ಮಾಡೋದು ಸ್ನಾನ ಮಾಡಿ ಮನಸ್ಸು ಶುದ್ಧ ಇಟ್ಕೊಂಡು ಧ್ಯಾನ ಮಾಡಿದ್ರೆ ಎಲ್ಲ ಕೂಡ ಅದೇ ಪೂಜೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಹಾಗಾಗಿ ಮನಸ್ಸು ಶುದ್ಧ ಇಟ್ಕೊಂಡು ಮೊದಲೆಲ್ಲ ಧ್ಯಾನ ಮಾಡಬೇಕು. ಬೆಳಗ್ಗೆ ಎದ್ದಿದ ತಕ್ಷಣ ಬ್ರಾಹ್ಮಿ ಮುಹೂರ್ತದಲ್ಲಿ ಆ ಬ್ರಹ್ಮ ದೇವ್ರನ್ನ ನೆನೆಸ್ಬೇಕು. ಮತ್ತು ಹೊಸ ಸೃಷ್ಟಿ ಮಾಡೋದ್ನಲ್ಲ ನಾವು ಈಗೇನೋ ಈ ವರ್ಷ ಕೂಡ ಮತ್ತು ನಮ್ಗೆ ಹೊಸ ವರ್ಷನ ಆನಂದದಾಯಕವಾಗಿ, ಆರೋಗ್ಯವಾಗಿ, ಆನಂದವಾಗಿ ಇರ್ಲಕ್ಕ ಆ ಬ್ರಹ್ಮ ದೇವರಿಗೆ, ಸೃಷ್ಟಿಕರ್ತನಿಗೆ ಧನ್ಯವಾದಗಳನ್ನ ತಿಳಿಸುತ್ತಾ ಥ್ಯಾಂಕ್ ಯು ಹೇಳಬೇಕು, ಧನ್ಯವಾದ ಹೇಳಬೇಕು. ಅಯ್ಯೋ ನನಗಿದೇ ಆಯ್ತಲ್ರಿ, ಹೋದ ವರ್ಷವೂ ಅದೇ ರಾಮಾಯಣ ಆಯಿತು, ಅದೇ ರಾಮಾಯಣ ಮುಂದುವರ್ಸ್ಕೊಂಡು ಹೋಗಮೇನ ಬೇಡ, ಅದನ್ನು ನೋಡೋಣ, ಅಲ್ಲಿ ಇರೋಣ ಸ್ವಲ್ಪ. ಹೇಳ್ರಿ. ಹೌದನ? ಅದಕ್ಕೆ ಏನು ಮಾಡಬೇಕು, ಸೂರ್ಯದೇವನಿಗೆ, ಸೃಷ್ಟಿಕರ್ತನಿಗೆ ಧನ್ಯವಾದ ತಿಳಿಸ್ಬೇಕು. ಎಲ್ಲ ಕೊಟ್ಟಾರಲ್ಲ, ಏನು ಕೊಟ್ಟಿಲ್ಲ ನಮಗೇನು ಇಲ್ಲ. ಯಾಕೆ ಹಿಂಸೆ ಮಾಡಿಕೊಂಡು ಗೊಂದಲ ಮಾಡ್ಕೋಬೇಕು ಹೇಳ್ರಿ. ಎಷ್ಟೇ ಆಗಲಿ ನಮ್ಗೆ ಹಣ ಇರ್ತೈತಿ, ಎಷ್ಟೇ ಆಗಲಿ ಆರೋಗ್ಯ ಚೆನ್ನಾಗಿರ್ತೈತಿ, ಕಷ್ಟ ನಷ್ಟಗಳು ಬರ್ತಾ ಇರ್ತಾವೆ. ಅದನ್ನು ತಗೊಂಡು ಕಷ್ಟನೇ ಕಡಿಮೆ ಇರ್ತಾವೆ, ಸುಖನೇ ಭಾಳ ಇರ್ತೈತಿ, ಆನಂದವಾಗಿ ಭಾಳ ಇರ್ತೀವಿ. ನಾವು ನೋಡೋದೇನು ಮಾಡ್ತೀವಿ, ಯಾವಾಗ್ಲೂ ಜಾಸ್ತಿ ದುಃಖದ ವಿಷಯಗಳನ್ನೇ ಜಾಸ್ತಿ ನೋಡ್ತಾ ಇರ್ತೀವಿ, ಅದ್ರ ಬಗ್ಗೆನೇ ಆಲೋಚನೆ ಮಾಡ್ತಾ ಇರ್ತೀವಿ. ಲೆಕ್ಕ ಹಾಕಿದ್ರೆ ಬೇಕಾದ್ರೆ ಒಂದಿನ ಕೌಂಟ್ ಮಾಡಿರಿ, ಒಂದು ತಿಂಗಳದಾಗ ನಾವು ಎಷ್ಟು ದಿನ ದುಃಖವಾಗಿದ್ದೆವು ಅಂತ. ಒಂದು ತಿಂಗಳದಾಗ ಯಾಕೆ 1-2-3 ದಿನ ನೋಡಿ ಚೆಕ್ ಮಾಡೋಣ ನಾವೇನೆ.
ಸಂತೋಷವಾಗಿದೆ. ಏನೋ ಒಂದು ಯಾವಾಗಾರ ಒಮ್ಮೆ ಜ್ವರ ಬರ್ತಾವ, ಯಾವಾಗಾರ ಒಮ್ಮೆ ನೆಗಡಿ ಬರ್ತದೆ. ಇನ್ನು ದಿನ ಹಂಗೆ ನೆಗಡಿ ಬರ್ತದೆ, ದಿನ ಜ್ವರನೇ ಬಂದಿರ್ತವೆ ನಮ್ಗೆ. ಇದೊಂದೇ ಉದಾಹರಣೆ ಹೇಳ್ಕೊಡ್ರಿ. ಎಂದೋ ಮುರಿ ಬಂದಿರ್ತಾವೆ, ಜ್ವರ ಬಂದಾಗ ಎಷ್ಟು ಸಾಕಾಯ್ತವ, ಎಷ್ಟು ತ್ರಾಸ ಅನ್ನಿಸ್ತದೆ. ಅದು ಅದು ಅದೇ ಹಿಡ್ಕೊಂಡು ಕೂತ್ರೆ ಜ್ವರ ಬಂದಿದ್ದು ನನಗೆ ಹಾಗೆ ನೆಗಡಿ ಬತ್ತು ಅದೇ ಮೂಗನ್ ಕೂತ್ರೆ ಹಾಗಾಗಿ ಕಷ್ಟನೂ ಬಂದಿರ್ತದೆ, ಸುಖನೂ ಬರ್ತದೆ. ಇನ್ನು ಕಷ್ಟನೇ ಕಡಿಮೆ ಬಂದಿರ್ತದೆ, ಸುಖ ಜಾಸ್ತಿನೇ ಅನುಭವಿಸಿರ್ತೀವಿ. ಆದ್ರೆ ಸುಖನ ನೆನಪಿಸ್ಕೊಳ್ಳಲ್ಲ ಜಾಸ್ತಿ ನಾವು. ಅದಕ್ಕಾಗಿ ಸುಖ ನೆನಪಿಸ್ಕೊಂಡು ಎಲ್ಲ ಕೊಟ್ಟೇನೆಲ್ಲಪ್ಪ ದೇವ್ರ, ಸೃಷ್ಟಿಕರ್ತ ಸೃಷ್ಟಿ ಮಾಡಿ ಎಲ್ಲ ಆನಂದವಾಗಿ ಇರು ಅಂತ ಹೇಳಿ ಕಳ್ಸ್ಯಾನ. ಆದ್ರೆ ನಾವು ಅದನ್ನು ಬಿಟ್ಟೇವಿ, ಬೇರೆ ಭ್ರಮಾತ್ಮಕದ ಜೀವನ ಏನೋ ಜೀವಿಸ್ಲಕತ್ತೆ ಏನು ಮಾಡ್ತೀವಿ, ದುಃಖನ ನಾವು ತಂದ್ಕೊಂಡಿದ್ದೀವಿ ಅಷ್ಟೇ. ಈ ಆನಂದವಾಗಿ ಜೀವಿಸ್ಲಿಕ್ಕೆ ಏನು ತೊಂದರೆ ಇಲ್ಲ. ಆ ದೇವರ ಸೃಷ್ಟಿಕರ್ತ ಸೃಷ್ಟಿ ಮಾಡಿ ಕಳ್ಸ್ಯಾನ. ನಮ್ಗೆ ಆನಂದವಾಗಿ ಜೀವಿಸೋಕೆ ಏನು ಬೇಕು? ಗಾಳಿ ಬೇಕು, ಮೊದಲು ಅನ್ನ ಬೇಕು, ಬಿಸಿಲು ಬೇಕು, ನೀರು ಬೇಕು. ಇವೆಲ್ಲ ನೋಡ್ರಿ ಫ್ರೀಯಾಗೇ ಸಿಗ್ತಾವೆ. ಬಿಸಿಲು ಫ್ರೀಯಾಗಿ ಸಿಗ್ತದೆ, ಗಾಳಿ ಫ್ರೀಯಾಗಿ ಸಿಗ್ತದೆ, ಪ್ರಕೃತಿಯಲ್ಲಿ ನಾವು ಸುತ್ತಾಡ್ಬೋದು. ಯಾರೇ ಅಲ್ಲಿ ಹೋಗಿದ್ದಾರೆ ಅಂದ್ರೆ, ಯಾಕ್ರಿ ನೀವು ಇಲ್ಲಾಕೆ ಬಂದಿರೋದು ಕೇಳ್ತಾರ ನಮಗೆ. ಗುಡಿಗೆ ಬಂದಿರಲ್ಲ, ಯಾಕ್ರಿ ಇಲ್ಲಾಕೆ ಬಂದಿರಿ, ನಿಮ್ಮ ಜಾಗ ಇಲ್ಲ ಅಂತಾರನ. ಎಲ್ಲರೂ ಭೂಮಿ ಮೇಲೆ ಆರಾಮ್ಸೆ ಸ್ವತಂತ್ರವಾಗಿ ನಡೆದಾಡ್ಬೋದು ನಾವು. ನೋಡಿರಿ, ಒಂದು ಕಾಳು ಹಾಕಿದ್ರೆ 1000 ಕಾಳು ಕೊಡುವಂಥ ಭೂಮಾತೆ ಅದಾಳ. ಅನ್ನ ಬರ್ತೈತಿ, ಅನ್ನಕ್ಕೆ ಭಾಳ ಖರ್ಚಾಗೋದಿಲ್ಲ. ನಾವು ಸುಮ್ಮಂತೀವಿ, ಒಂದು ಜೋಳ ಗೋಧಿ ತಂದಿಟ್ರೆ ಒಂದೊಂದು ವರ್ಷ ಆರಾಮಾಗಿ ಊಟ ಮಾಡ್ತೀವಿ. ಈ ಪಿಜ್ಜಾ ಬರ್ಗರು ಈಗ ಬಂದವು ನೋಡಿರಿ, 100 ರೂಪಾಯಿ. ಈ ಕಡೆ ನಮ್ಮ ಕಡೆ ಹೇಳಿದ್ರೆ ಒಂದು ಚೀಲ ಜೋಳ ತೊಗೋಬೇಕಂದ್ರೆ, ಒಂದು ಮೂಟೆ ಜೋಳ ತೊಗೋಬೇಕಂದ್ರೆ ಒಂದು 2000 ರೂಪಾಯಿ. 2000 ರೂಪಾಯಿ ಕೊಟ್ಟು 2000 ಜೋಳ ತೊಗೊಂಬಂದಿದ್ರೆ ಡೈಲಿ ರೊಟ್ಟಿ ಮಾಡಿದ್ರು ಒಂದು 6 ತಿಂಗಳು ಊಟ ಮಾಡ್ತೀವಿ. ದೊಡ್ಡ ಖರ್ಚಿನ ಮನೆಯವ್ರು ಇದ್ದಾರೆ. ನಮ್ಮ ಮನೇಲಿ ಮಾತ್ರ ಡೈಲಿ ರೊಟ್ಟಿ ಮಾಡಿದ್ರು ಕೂಡ 2 ತಿಂಗಳು ಊಟ ಮಾಡ್ತೀವಿ 2000ಕ್ಕೆ. ಅಕಸ್ಮಾತ್ ಇದು ನೋಡಿರಿ, ಇದೆಷ್ಟು ಆಹಾರಕ್ಕೆ, ಎಷ್ಟು ಸಾತ್ವಿಕ ಆಹಾರಕ್ಕೆ ಎಷ್ಟು ಬೆಲೆ ಐತಿ, ಎಷ್ಟು ಪಾರು ಬರ್ತದೆ. ಈಗ ನಾವು ಪಿಜ್ಜಾ ತಿಂತೀವಿ, ಮತ್ತು ಅದು ಬರ್ಗರ್, ಪಿಜ್ಜಾ, ಗುರುವಾರ ಏನೋ ಅಂತಾರಲ್ಲ, ಅವೆಲ್ಲ ತಿಂತಾರಲ್ಲ ಹಿಂದಿ ಫ್ಲಿಪ್ಕಾರ್ಟ್ನಾಗ ಇದ್ರಾಗ ಬರ್ತಾವಲ್ಲ. ಪಾನಿಪುರಿ 100 ರೂಪಾಯಿಗೆ ಒಂದೊಂದು ಪ್ಲೇಟ್ ಪಾನಿಪುರಿ, 200-300 ರೂಪಾಯಿಗೆ ಒಂದೊಂದು ಸಾರಿ ಪಿಜ್ಜಾ, ಇಷ್ಟೆಲ್ಲ ತಿಂತಾರೆ. ಅದು ಏನಾಯ್ತು, ಒಂದು ದಿನದ ಆಯ್ತು ಅದು. ಅಂಥದ್ದೇ ಎಷ್ಟೋ ಖರ್ಚು ಮಾಡಿದ್ರೆ ಒಂದು ತಿಂಗಳದಾಗ, ಒಂದು 15-20 ದಿನದಾಗ ಅಂಥವು ಎಷ್ಟೋ ಖರ್ಚು ಮಾಡ್ತಾರೆ. ಒಂದು ಚೀಲ ಜೋಳ ತೊಗೊಂಡ್ರೆ ಒಂದು ವರ್ಷ 6 ತಿಂಗಳು ತಿಂತೀವಿ, ಇಷ್ಟು ಖರ್ಚು ಮಾಡ್ತೇವೆ. ಅದಕ್ಕೆ ಸಾತ್ವಿಕ ಆಹಾರ ಸೇವನೆ ಮಾಡಬೇಕು. ಆ ಭೂಮಾತೆಗೆ ಧನ್ಯವಾದ ಹೇಳಬೇಕು. ಆ ಥರ ಆಹಾರ ನಮಗೆ ಜೀವನಕ್ಕೆ ಎಷ್ಟು ಆರೋಗ್ಯಕರವಾಗೈತಿ. ಇವು ಬರ್ಗರ್ ಗುರ್ಗರ್ ತಿಂದರೆ ಏನಾಗ್ತದೆ, ಇನ್ನು ಅಸಿಡಿಟಿ ಆಗೋದು, ಮತ್ತು ಮೈದಾ ಇರ್ತದೆ, ಜೀರ್ಣ ಆಗೋದಿಲ್ಲ, ನಮ್ಮ ದೇಹಕ್ಕೆ ಒಗ್ಗೋದಿಲ್ಲ. ಆ ಎಣ್ಣೆ ಅಂಥವು ಕೆಮಿಕಲ್ಸ್ ಮಿಕ್ಸ್ ಆಗ್ತದೆ, ಕಲರ್, ಇವೆಲ್ಲ ದೇಹಕ್ಕೆ ಅಪಾಯಕಾರಿ ಮಾಡ್ತಾವೆ. ಈ ಸಾತ್ವಿಕ ಆಹಾರನ ಸೇವನೆ ಮಾಡ್ತೀವಿ. ಎಲ್ಲ ಕೊಟ್ಟಿದ್ದಕ್ಕೆ ಧನ್ಯವಾದ ಹೇಳಬೇಕು ನಾವು. ಅದಕ್ಕಾಗಿ ಸೃಷ್ಟಿಕರ್ತನಿಗೆ ಧನ್ಯವಾದ ಕೂಡ ಹೇಳ್ತಾ ಮತ್ತು ಎದ್ದೇಳಬೇಕು. ಧನ್ಯವಾದ, ಥ್ಯಾಂಕ್ ಯು ಹೇಳಿ ಎದ್ದು ಸ್ನಾನ ಮಾಡಬೇಕು. ಶುಚಿಯಾಗಿ ಮನೆ ಶುಚಿಗೊಳಿಸ್ಬೇಕು. ಮನೆ ಒರೆಸೋ ನೀರಿಗೆ ಉಪ್ಪು, ಅರಿಶಿಣ ಪುಡಿ, ಕರ್ಪೂರ ಹಾಕಿ ಮನೆ ಒರೆಸ್ಬೇಕು. ಮತ್ತು ಆಮೇಲೆ ನಮ್ಮ ಸ್ನಾನದ ನೀರಿಗೆ ಅರಿಶಿಣ ಪುಡಿ, ಬೇವಿನ ಸೊಪ್ಪು, ಉಪ್ಪು ಹಾಕ್ಕೊಂಡು ಎಣ್ಣೆ ಸ್ನಾನ ಮಾಡಬೇಕು. ಎಣ್ಣೆ ಸ್ನಾನ ಮಾಡೋದ್ರ ಉದ್ದೇಶ ಏನು? ತಲೆಗೆ ಹರಳೆಣ್ಣೆ ಹಾಕ್ಕೊಂಡು ಸ್ನಾನ ಮಾಡ್ತಾರೆ. ಹರಳೆಣ್ಣೆ ತಲೆಗೆ ಹಾಕ್ಕೊಂಡು ತಲೆ ಉಜ್ಜಿ ಸ್ನಾನ ಮಾಡ್ತಾರೆ. ಯಾಕಂದ್ರೆ ಬೇಸಿಗೆ ಮುಗೀತಲ್ಲ, ಬೇಸಿಗೆ ಮುಗಿ ಇನ್ನು ತಂಪಾಗಬೇಕಲ್ಲ, ಬಾಡಿ ಹೀಟಾಗಿರ್ತದಲ್ಲ, ಅದಕ್ಕೆ ಹರಳೆಣ್ಣೆನ ತಲೆಗೆ ಉಣಿಸ್ಕೊಂಡು ತಲೆ ಸ್ನಾನ ಮಾಡ್ತಾರೆ. ತಲೆ ಸ್ನಾನ ಹೆಣ್ಮಕ್ಳು ಎಲ್ಲ ಗಂಡ್ಮಕ್ಳು ತಲೆ ಸ್ನಾನ ಮಾಡಿ ಆಮೇಲೆ ಒರೆಸಿ ಎಲ್ಲ ಮಾಡಿರ್ತೀವಲ್ಲ, ದೇವ್ರ ಪೂಜೆ ಮಾಡಬೇಕು ನೀಟಾಗಿ. ಎಲ್ಲ ದೇವರುಗಳನ್ನ ಸೃಷ್ಟಿಕರ್ತನಿಗೆ, ಎಲ್ಲ ಬ್ರಹ್ಮದೇವನಿಗೆ ಜಾಸ್ತಿ ನೆನೆಸ್ಬೇಕಂತ. ಈ ದಿನ ಬ್ರಹ್ಮಂಗೆ ಜಾಸ್ತಿ ಬ್ರಹ್ಮ ಪೂಜೆನೇ ಮಾಡಬೇಕಂತ, ಬ್ರಹ್ಮನ ಪೂಜೆನೇ ಮಾಡಬೇಕು. ಆಮೇಲೆ ವಿಧವಾದ ಬಣ್ಣಗಳಿಂದ ಮಸ್ತಾಗಿ ರಂಗೋಲಿ ಬಿಡಿಸ್ಬೇಕು. ರಂಗೋಲಿ ಅದು ಒಂದು ಆಧ್ಯಾತ್ಮಿಕ, ಇದು ವೈಜ್ಞಾನಿಕವಾದ ಒಂದು ಇದನ್ನೇ ಐತೆ. ಅದನ್ನು ಕೂಡ ರಂಗೋಲಿ ಹಾಕಬೇಕು. ಆಮೇಲೆ ಅದರ ಮಾವಿನ ತೋರಣ, ರಂಗೋಲಿಯನ್ನೇ ಕಲರ್ ತುಂಬಿ ಮಾವಿನ ತಳಿಲು ತೋರಣ ಬಿಡಿಸ್ಬೇಕು ರಂಗೋಲಿಯಲ್ಲಿ. ಮತ್ತು ಆಮೇಲೆ ಇನ್ನೂ ಒಂದು, ಆ ದಿನ ಆ ರಂಗೋಲಿ ಅಕ್ಕಪಕ್ಕ ಬಲಗಡೆ ಜಯ, ಎಡಗಡೆ ವಿಜಯ, ಜಯ ವಿಜಯ ಅಂತ ಬರಿಬೇಕು. ಮತ್ತು ಯುಗಾದಿ ಹಬ್ಬದ ಶುಭಾಶಯಗಳು ಬರಿಬೇಕು. ಅಲ್ಲಿಂದನೇ ಸ್ಟಾರ್ಟ್ ಆಗ್ತದೆ ನೋಡಿರಿ. ಗೋಮಾತೆಯಿಂದ ಅದು ಸಗಣಿಯಿಂದ ಸಾರಿಸಿ ಚೆನ್ನಾಗಿ ಬರೋ ರಂಗೋಲಿ ಕಲರ್ ತುಂಬಿ ರಂಗೋಲಿ ಹಾಕಿ ಮಾವಿನ ತೋರಣ ಕಟ್ಟಬೇಕು. ಬೇವಿನ ಸೊಪ್ಪು ತಂದು, ಬೇವಿನ ಹೂವು ತಗೊಂಡು ಬೇವು ಮಾಡ್ಬೇಕು. ಅದನ್ನು ಹೇಳ್ತೀನಿ. ಆಮೇಲೆ ಆ ಮಾವಿನ ಸೊಪ್ಪಿನ ತೋರಣನ ಕೂಡ ಮಾಡ್ತಾರೆ. ಬೇವಿನ ಸೊಪ್ಪಿನ ತೋರಣ ಮಾಡ್ತಾರೆ. ಹೂಗಳಿಂದ ಮನೆ ಶೃಂಗಾರ ಮಾಡ್ತಾರೆ. ಹೊಸ್ತಲಿಗೆ ಪೂಜೆ ಮಾಡಬೇಕು. ಹೊಸ್ತಲು ಪೂಜೆ, ರಂಗೋಲಿ ಹಾಕಿ ಹೊಸ್ತಲಿಗೆ ಅರಿಶಿನ ಕುಂಕುಮದಿಂದ ಕಳಕಳಿಯಾಗಿರುವಂಗೆ ಮನೆಯನ್ನು ಹೇಗಿರ್ಬೇಕಂದ್ರೆ ಮನೆ ಲವಿಕೆಯಿಂದ ಖುಷಿ ಹಬ್ಬ ಅಂದ್ರೆ ಹಬ್ಬ ಆಗಿರಬೇಕು. ಹಬ್ಬದ ಸಂಭ್ರಮ ಓಡಾಡ್ತಿರ್ಬೇಕು. ಹಂಗೆ ರಂಗೋಲಿ ಮೂಲಕ, ಹೊಸ್ತಲು ಪೂಜೆ ಮೂಲಕ, ನಮ್ಮ ಸ್ನಾನದ ಮೂಲಕ, ಹಾಗೆ ಮನೆಯಲ್ಲಿ ದೇವ್ರ ಪೂಜೆ
ಈ ಥರ ಎಲ್ಲ ಸಂಭ್ರಮಾಚರಣೆ ಮಾಡಿ ಈ ಥರ ಎಲ್ಲ ಪೂಜೆ ಮಾಡಬೇಕು ಆಯಿತಾ. ಇಷ್ಟಾದಮೇಲೆ ವಿವಿಧ ಬಣ್ಣಗಳ ರಂಗೋಲಿನೂ ಮಾಡ್ತೀವಲ್ಲ. ಮತ್ತು ಎದ್ದಿದ ತಕ್ಷಣ ಸ್ನಾನ ಮಾಡಿದ ತಕ್ಷಣ ಅಲ್ಲಿ ಒಳಗೆ ಎದ್ದಿದ ತಕ್ಷಣ ಬಂದಿದ್ದ ತಕ್ಷಣ ಏನು ನೋಡಬೇಕಂತ, ಮಂಗಳಕರವಾದ ವಸ್ತುಗಳನ್ನು ನೋಡಬೇಕಂತ. ತುಂಬಿ ಚರಿಗೆ ನೋಡೋದು, ದೇವರ ಪಟಗಳು ನೋಡೋದು, ದೇವರ ಪಟಗಳನ್ನು ನೋಡೋದು, ಮತ್ತು ತೆಂಗಿನಕಾಯಿ ನೋಡೋದು, ಅಕ್ಕಿ ಮುಟ್ಟೆ ನೋಡೋದು, ಅಕ್ಕಿಗಳನ್ನು ನೋಡೋದು, ಮತ್ತು ಹಂಗೆ ಬಂಗಾರ ನೋಡೋದು, ಬೆಳ್ಳಿ ನಮ್ಮ ಕಣ್ಣಿಂದ ಕಣ್ಣು ತುಂಬ್ಕೊಬೇಕಂತ ನೋಡ್ಬೇಕಂತ. ಆವತ್ತು ಎದ್ದಿದ ತಕ್ಷಣ ಒಳ್ಳೆಯ ಪುಣ್ಯಗಳನ್ನ ನೋಡ ಮಂಗಳಕರವಾಗಿದ್ದ ವಸ್ತುಗಳನ್ನು ನೋಡಬೇಕು ಅಂತ ತಿಳಿಸ್ತಾರೆ. ಇವೆಲ್ಲ ವೈಜ್ಞಾನಿಕವಾಗಿ ಸತ್ಯ ಅದಾವ. ನನ್ನ ಆಲೋಚನೆ ಕೂಡ ಸರಿಯಾಗಿರಬೇಕು. ನಾವು ಆಲೋಚನೆ ಮಾಡೋದು ಯಾವ ಕೆಟ್ಟ ಆಲೋಚನೆಗಳು, ಅವತ್ತು ನೆಗೆಟಿವ್ ಆಲೋಚನೆ ಮಾಡಲೇಬಾರ್ದು. ಬಂದರೂ ಕೂಡ ಓಕೆ ಅಂದ್ಬಿಟ್ಟು ಹೋಗ್ಲಿ ಬಿಡು ಅಂತಂದು ಯಾಕೆ ಬರ್ತಾವ ಬರ್ಸ್ಕೊಂಬಾರ್ದು. ನಾವು ಏನು ನೆಗೆಟಿವ್ ಮಾತು ಏನೇನು ಕೆಟ್ಟ ಆಲೋಚನೆ ಮಾಡ್ಕೊಂಡು ಏನು ಮಾಡೋದೈತೆ? ಕೆಟ್ಟ ಆಲೋಚನೆ ಮಾಡೋದು ರಿಟರ್ನಿಗೆ ಏನು ಬರ್ತದೆ ನನಗೆ ಮತ್ತೆ ಕೆಟ್ಟದೇ ಬರ್ತೈತೆ. ಈಗ ಕೆಟ್ಟದ್ದು ಬೇಕಾಗಿದೆ ನಮಗೆ, ಚಲೋದು ಆಗೋದು ಬೇಕಾಗ್ಯದಲ್ಲ. ಆಗಿದ್ದೇನೋ ಮನೇಲಿ ಹಂಗಂದ್ರೆ ನಾವೇನು ಕೆಟ್ಟದ್ದು ಮಾಡ್ಬೇಕಂತ ಅಲ್ರಿ. ಅಂದರೂ ಕೂಡ ಕೆಟ್ಟದ್ದು ಆ ಮನೆಯೊಳಗೆ ನಮಗೆ ತ್ರಾಸಿದ್ರು ಕೂಡ ಅದು ಯೋಚನೆ ಬರಬಾರ್ದೇನ್ರಿ, ಬಿಡ್ಬೇಕ್ರಿ. ಅವತ್ತಾ ಬಿಡೋದು ಅದನ್ನ ಮಾಡಿ ಏನು ಪ್ರಯೋಜನ? ನನಗೇನು ಬೇಕಾಗೈತಿ? ಒಳ್ಳೇದಾಗೋದು ಬೇಕಾಗ್ಯದ. ಅಕಸ್ಮಾತ್ ಏನೋ ಒಂದು ಮನೆಯೊಳಗೆ ಜಗಳ ಆಯಿತು, ಜಗಳ ಮಾಡಿ ಇನ್ನೊಂದಿಷ್ಟು ಅದ್ರ ವಿಶ್ಲೇಷಣೆ ಮಾಡಿ ಅದು ಚರ್ಚೆ ಮಾಡಿ ಇನ್ನೊಂದೊಟ್ಟು ಏನಾಗ್ತದ? ಗದ್ದಲಾಗಿ ಇನ್ನೊಂದಿಟ್ಟು ಮನಸ್ತಾಪ ಆಗ್ತದಲ್ಲ, ಅಲ್ಲಿಗೆ ನಿಲ್ಲಿಸ್ಬೇಕು, ನಡಿಬೇಕು. ಯಾರೋ ಒಬ್ಬರು ಅಜ್ಞಾನಿಗಳು ತಿಳಿದೇನೋ ಮಾತಾಡಿದ್ರು ಕೂಡ ಓಕೆ ಅಂದು ಸ್ವೀಕಾರ ಮಾಡ್ಕೊಂಡು ಅಷ್ಟಿಗೆ ಶಾಂತವಾಗಿರ್ಬೇಕು. ನಾವು ಶಾಂತತೆನ ಕಾಪಾಡ್ಕೊಂಡು ಹೋಗಬೇಕು. ಯಾವತ್ತೂ ಇವತ್ತೇ ಅಂತಾರೋ ಹಬ್ಬದ ದಿನ ಒಂದೇ ದಿನ ಅನ್ರಿ ಅಲ್ಲ, ಯಾವತ್ತೂ ಕೂಡ ಯಾರು ಜಗಳ ಮಾಡಿದ್ರೆ, ಯಾರ ಮನಸ್ತಾಪ ಆದ್ರೆ, ಮನೇಲಿ ಏನಾರು ಘಟನೆ ಆದ್ರೆ ಸ್ವಲ್ಪ ತಾಳ್ಮೆ ಇರಬೇಕು. ಏನಾಗ್ತದೆ ನೋಡೋಣ, ಯಾಕಾಗ್ಲಾಕ ಬಿಡು, ಸರಳ ಸ್ವೀಕಾರದೊಂದಿಗೆ ಮಾಡಬೇಕಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ ಇದು ಭಾಳ ಇಷ್ಟ. ಸರಳ ಮಾಡ್ಕೊಳ್ಳೋದು, ಘಟನೆಯನ್ನು ಸರಳ ಮಾಡ್ಕೊಳ್ಳೋದು, ತಾಳ್ಮೆಯಿಂದ ಇರೋದು. ಅದು ಆಮೇಲೆ ಅದರ ಬಿಸಿನೇ ಕಮ್ಮಾಗಿಬಿಡ್ತೈತೆ. ಅದನ್ನು ಸರಳ ಮಾಡ್ಕೊಂಡಾಗ ಅಯ್ಯೋ ನನಗೆ ಆಯ್ತಾ ಅನ್ನಬಿಡ್ದು. ಆಯ್ತಾ ಓಕೆ ನೋಡೋಣ ಅದಕ್ಕೆ ಅಂದೇವಂದ್ರೆ ಅದು ಸರಳ ಆಯ್ತು ಅಲ್ಲಿಗೇನೆ. ಮತ್ತು ಅದಕ್ಕೆ ಚರ್ಚೆ ಮಾಡ್ಕೊತ ಹೋಗ್ಬಾರ್ದು. ಯಾವ್ದಾರು ಅವರೊಂದಂದ್ರು ನಾವೊಂದೊಂದು ಚರ್ಚೆನೂ ಕೂಡ ಮಾಡಬಾರ್ದು ಅಂತ ಹೇಳ್ತೀನಿ. ಅದಕ್ಕೆ ಒಳ್ಳೆ ಸಕಾರಾತ್ಮಕ ಆಲೋಚನೆ ಪೂಜೆ ಪುನಸ್ಕಾರಗಳು ಮಾಡಿ ಒಳ್ಳೆಯ ಮಂಗಳಕರವಾದ ವಸ್ತುಗಳನ್ನು ನೋಡಬೇಕು. ಸ್ನಾನ ಪೂಜಾದಿಗಳನ್ನು ಮಾಡಿ ಮತ್ತು ಆಮೇಲೆ ವಿವಿಧ ಸಿಹಿ ಖಾದ್ಯಗಳನ್ನು ಮಾಡ್ತೀವಿ ನಾವೆಲ್ಲ. ಇದು ಹೇಳೋದು ನಾನು ಮಾಡೋದೇ ಹೇಳ್ತಾ ಇರೋದು. ಹೋಳಿಗೆ ಮಾಡ್ತೀವಿ, ವಿಧವಾದ ಪಾಯಸ ಮಾಡ್ತೀವಿ, ಹೋಳಿಗೆ ಮಾಡ್ತೀವಿ. ಮತ್ತು ಇದೆಲ್ಲ ಯಾವುದು ಭೋಜನ, ಸಿಹಿ ಭೋಜನ ಮಾಡ್ತೀವಿ. ನೈವೇದ್ಯ ಮಾಡ್ತೀವಿ. ಆಮೇಲೆ ನೈವೇದ್ಯ ಮಾಡಿ ದೇವರ ಪೂಜೆಗೆ ನೈವೇದ್ಯನ ಅರ್ಪಣೆ ಮಾಡ್ತೀವಿ. ಮತ್ತು ಆಮೇಲೆ ಬೇವು ಬೆಲ್ಲ ನಮ್ಮ ಕಡೆ ಬೇವು ಅಂತ ಮಾಡ್ತಾರೆ. ಬೆಂಗಳೂರು ಕಡೆ ಏನು ಮಾಡ್ತಾರೆ ಬಿಡ್ತಾರೆ, ಬೇವು ಬೆಲ್ಲ ತಿಂತಾರೆ ಅಲ್ಲೆಲ್ಲ. ಇಲ್ಲಿ ಬೇವು ಬೆಲ್ಲ ಅಂತ ನಾವು ಮಾಡ್ತೀವಿ. ಏನು ಮಾಡ್ತೀವಿ, ಹುಣಸೆಹಣ್ಣು ತಿನ್ನಬೇಕಂತ. ಈಗ ನಮ್ಮ ದೇಹಕ್ಕೆ ಅದು ಬಹಳ ಅದ್ಭುತ, ಅದು ಬೇಕೇ ಬೇಕಂತ ಈ ಸಮಯದ ಹುಣಸೆಹಣ್ಣು. ಅದಕ್ಕಾಗಿಯೇ ಹುಣಸೆಹಣ್ಣು, ಅಜುವೇನು, ಪುಟಾಣಿ ಮತ್ತು ಮಾವಿನಕಾಯಿ ಕಟ್ ಮಾಡಿ, ಮಾವಿನಕಾಯಿ, ಬಾಳೆಕಾಯಿ ಎಲ್ಲ, ದ್ರಾಕ್ಷಿ ಮತ್ತು ಚಿಕ್ಕು ಎಲ್ಲ ಹಣ್ಣುಗಳನ್ನು ಹಾಕಿ ಮತ್ತು ಈ ಥರ ಹುಣಸೆ ಹಣ್ಣಿನ ರಸ ಮಾಡಿ ಈ ಬೇವಿನ ಹೂ ತಂದು ಆ ಹೂಗಳನ್ನು ಬಿಡಿಸಿ ಹಾಕಿ ಬೆಲ್ಲ ಮಿಕ್ಸ್ ಮಾಡಿ ಬೇವು ಮಾಡ್ತೀವಿ. ತಣ್ಣಗೆ ಗಡಿಗೆ ಒಳಗೆ ಇಷ್ಟು ಒಂದು 2 3 4 ಲೀಟ್ರ್ ಅವ್ರ ಮನೆಗೆ ಎಷ್ಟು ಬೇಕು ಅಷ್ಟಂತ ಈಗ ಏನು ಬೇವು ಮಾಡ್ತೀವಿ. ತಂಪಾಗಿ ಫ್ರಿಜ್ಜಲ್ಲಿ ಇಡ್ತಾರೆ ನಮ್ಮಲ್ಲೆಲ್ಲ. ಅವಾಗೆಲ್ಲ ಫ್ರಿಜ್ ಇರ್ತಾರೆ. ನಮ್ಮ ತಾಯಿ ಮನೇಲಿ ಚಂದ ಗಡಿಗೆ ಮಾಡಿ ಬಟ್ಟೆ ಸುತ್ತಿ ಪೂಜೆ ಮಾಡಿ ಮತ್ತು ಅದು ಬಿಂದಿಗೆ ಸುತ್ತ ಗಡಿಗೆ ಸುತ್ತಲೂ 1-2 ಎಳೆ ದಾರನ ಸುತ್ತಿ ಪೂಜೆ ಮಾಡಿ ಬೇವನ್ನ ಮತ್ತು ಅಲ್ಲಿ ಪೂಜೆಗೆ ಇಡ್ತಿದ್ರು, ನೈವೇದ್ಯಕ್ಕೆ ಇಡ್ತಿದ್ರು. ಮತ್ತು ಆಮೇಲೆ ಎಲ್ಲರಿಗೆ ಬಂದವರಿಗೆಲ್ಲ ಬೇವನ್ನ ಕುಡ್ತಿದ್ರು. ಮತ್ತು ಆಮೇಲೆ ಅವರು ಅವತ್ತೆಲ್ಲ ಬೇವು ಕುಡ್ದಿದ್ದು ನಾವು. ಭಾಳ ಚೆನ್ನಾಗಿರ್ತದೆ, ಅದು ತಂಪಾಗಿರ್ತದೆ, ಶರೀರಕ್ಕೆ ಭಾಳ ಆರೋಗ್ಯವಾಗಿರ್ತೈತೆ, ಅದು ಆರೋಗ್ಯಕರವಾಗಿರ್ತದೆ. ಎಲ್ಲ ಇರ್ತದಲ್ಲ, ಪೌಷ್ಟಿಕ ಆಹಾರ ಇರ್ತದೆ ನೋಡ್ರಿ. ಅದ್ರಾಗ ಬೆಲ್ಲ ಇರ್ತೈತಿ ಮತ್ತು ಹುಣಸೆಹಣ್ಣು ಇವೆಲ್ಲ ಆರೋಗ್ಯಕ್ಕೆ ಬೇಕು ಶರೀರಕ್ಕೆ. ಹಾಗಾಗಿ ಈ ಬೇವು ಮಾಡ್ತೀವಿ, ಎಲ್ಲರಿಗೆ ಕರೆದು ಕುಡಿಸ್ತೀವಿ. ಆಮೇಲೆ ಕರೆದು ಬನ್ನಿರಿ ನೀವು ಕುಡಿಬರ್ರಿ ಅಂತ ಕುಡಿಯೋಕೆ ಕೊಡ್ತೀವಿ. ಎಲ್ಲ ಸಂಭ್ರಮದಿಂದ ಎಲ್ಲರೂ ಕೂಡಿ ಜೊತೆಯಾಗಿ ಮನೆ ಮಂದಿ ಎಲ್ಲ ಸಂಭ್ರಮದಿಂದ ಆ ಸಿಹಿ ಭೋಜನನ ಸೇವಿಸ್ತೀವಿ. ಆವಾಗ ಸಂಭ್ರಮ, ಖುಷಿ, ಆನಂದವಾಗಿ ಎಲ್ಲರೂ ಸೇರಿ ಈ ಹಬ್ಬನ ಆಚರಣೆ ಮಾಡ್ತೀವಿ. ಅದಕ್ಕೆ ಈ ಆನಂದವಾಗಿ
ಆಚರಣೆ ಮಾಡಬೇಕಾದ್ರೆ ಹೊಸದಾಗಿ ಯುಗಾನ ಆರಂಭ ಮಾಡೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಥರ ನಮ್ಮ ಮನೆ ದಿನಚರಿ ಆಗಿರ್ತೈತಿ. ಈ ಥರ ಆಚರಣೆ ಮಾಡಬೇಕು. ಯುಗಾದಿಯ ಯಾಕೆ ಸ್ಟಾರ್ಟ್ ಹೆಂಗಾಯಿತು ಯುಗಾದಿ ಅಂದರೆ ಹೀಗೆ ಸ್ಟಾರ್ಟ್ ಆಯಿತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್, ಓಕೆ, ಥ್ಯಾಂಕ್ ಯು. ಚಿಕ್ಕದಾಗಿ ಹಾಂ, ಥ್ಯಾಂಕ್ ಯು. ಹೀಗೆ ಆಚರಿಸೋಣ. ನಾಳೆಗೆ ಅಮಾವಾಸ್ಯೆ ಮಾಡೋಣ. 18ನೇ ತಾರೀಕಿಗೆ ಅಮಾವಾಸ್ಯೆ ಐತಿ, 19ಕ್ಕೆ ಹಬ್ಬ ಐತಿ. ಇದೇ ಥರ ಎಲ್ಲರೂ ಆಚರಣೆ ಮಾಡಿ ಆ ಬ್ರಹ್ಮದೇವನಿಗೆ, ಸೃಷ್ಟಿಕರ್ತನಿಗೆ ಮತ್ತು ಪ್ರಕೃತಿ ಮಾತೆಗೆ ಥ್ಯಾಂಕ್ ಯು ಹೇಳಮ್ಮ, ಧನ್ಯವಾದ ಹೇಳಮ್ಮ. ಅದ್ಭುತವಾದ ಶರೀರ ಕೊಟ್ಟರೆ, ಅದ್ಭುತವಾದ ಪ್ರಕೃತಿ ಐತಿ. ಥ್ಯಾಂಕ್ ಯು ಅಂತ ಹೇಳ್ತಾ ಕೃತಜ್ಞರಾಗಿರೋಣ ಅಂತ ಹೇಳ್ತಾ ಜೀವಿಸೋಣ, ಆನಂದವಾಗಿ ಜೀವಿಸೋಣ, ಹೊಸದಾಗಿ ಜೀವಿಸೋಣ ಅಂತ ಹೇಳ್ತೀನಿ. ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಕೂಡ. ಎಸ್, ಓಕೆ, ಥ್ಯಾಂಕ್ ಯು.